ಇರು, ಅತ್ತೆ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅತ್ತೆಗೆ ಎಲ್ಲ ವಿಷಯ ಹೇಳಿದ್ರೆ ನಿನಗೆ ಎಷ್ಟೋ ವಾಸಿ. ಅತ್ತೆಗೆ ಹೇಳಲೇಬೇಕು. ಮಗ ಹಿಂಗೆ ಮಾಡ್ತಾವನೆ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ. ರಾಹುಲ್ಗೆ ಸರಿಯಾಗಿ ಬುದ್ಧಿ ಹೇಳ್ತಾರೆ, ಆ ಕಮಲಿಗೂ ಕರೆಸ್ಬಿಟ್ಟು ಸರಿಯಾಗಿ ಬುದ್ಧಿ ಹೇಳ್ತಾರೆ. ಅತ್ತೆ ಅತ್ತೆ ಅತ್ತೆ, ಇವತ್ತು ರಾಹುಲ್ಗೈತೆ ಮಾರಿ ಹಬ್ಬ. ಅತ್ತೆ, ನಿನ್ಗೇನೋ ಒಂದು ವಿಷಯ ಹೇಳ್ಬೇಕು, ಬನ್ನಿ ಅತ್ತೆ ಬೇಗ. ಏನೇ ನಿನ್ ಗೋಳು? ಯಾವಾಗ ಅತ್ತೆ 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 ಅಂತ ಅನ್ಕೊಂಡು ಅಯ್ಯೋ ನನಗಂತೂ ತಲೆನೋವು ಬಂದ್ಬಿಟ್ಟೈತೆ. ಅದೇನು ವಿಷಯ ಅಂತ ಹೇಳು. ಅತ್ತೆ, ನಿಮ್ಮ ಮಗ ನೋಡಿ ಅತ್ತೆ, ನಿಮ್ಮ ಮಗ 420 ಆಗ್ಬಿಟ್ಟು ಅವ್ನು ಸರಿನೇ ಇಲ್ಲ ಅತ್ತೆ. ನಾನು ಹಂಗೆ ನೀ ಆಶೆ ಸಾಲದು ಅಂತ ಹೇಳ್ಬಿಟ್ಟು ಇನ್ನ ಕಂಬ್ಲಿ ಅವಳಲ್ಲ, ಆ ಕಂಬ್ಲಿಯಿಂದೆಲ್ಲ ತಿರುಗ್ತಾವ್ರೆ. ಎಷ್ಟು ಹೇಳಿದ್ರು ಅರ್ಥನೇ ನೀಯ ಮಾಡ್ಕೊತಾ ಇಲ್ಲ ಕಣತ್ತೆ. ನಾನು ಹೋಗ್ಬಿಟ್ಟು ಕಂಬ್ಲಿಗೆ ಬೆಂಡೆತ್ತಿದ್ದೀನಿ ಸರಿಯಾಗಿ. ನೀನಿಯ ಲೋಪರ್ ಬಡ್ಡಿ, ನೀನು ಯಾಕೆ ನನ್ನ ಗಂಡನಿಂದ ಬಿದ್ದಿದ್ಯಾ ಹಂಗೆ ಹಿಂಗೆ ಅಂತ ಎಷ್ಟು ನೆನ್ನೆಲ್ಲ ಸರಿಯಾಗಿ ಬಡ್ದು ಬಿಸಾಕಿದ್ದೀನಿ. ಆದರೆ ಇವತ್ತು ಬಂದು ನೋಡಿದ್ರೆ ಮತ್ತೆ ಅದೇ ಕೆಲಸ. ನೀನಿಯ ಅಲ್ಲಿ ರೋಡಾಗ ನಿಂತ್ಕೊಂಡು ಇಬ್ರು ಕಿಸ್ಕೊಂಡು ಕೈ ಹಿಡ್ಕೊಂಡು ಮಾತಾಡ್ಕೊಂಡು ನಿಂತವ್ರೆ ಅತ್ತೆ. ನನ್ನ ಕೈಲಂತೂ ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ಏನು ಮಾಡಿದ್ರೆ ಸೊರೈತಾರೋ ನನಗಂತೂ ಅರ್ಥನೇ ಆಯ್ತಿಲ್ಲ ಕಣತ್ತೆ. ಏನು ಹೇಳಿದ್ರು ಏನು ಮಾಡಿದ್ರು ಇವ್ರಂತೂ ಯಾಕೋ ಬಿಡಂಗೆ ಕಾಣೆ. ಆ ಕಂಬ್ಲಿ ಸರಿ ಇಲ್ಲ ಅತ್ತೆ. ಕಂಬ್ಲಿ ಮೊದಲೇ 420ನ. ಅವಳು ಎಷ್ಟು ಜನ ಹಾಳು ಮಾಡೋಳು ಗೊತ್ತೇ. ಈಗ ನನ್ನ ಗಂಡನೂ ಅಂದರೆ ರಾಹುಲ್ ನಿಮ್ಮ ಮಗನೂ ಹಾಳು ಮಾಡ್ತಾವಳೆ ಅತ್ತೆ. ಹೆಂಗನ ಮಾಡಿ ರಾಹುಲ್ ಅವ್ರಿಗೆ ಬುದ್ಧಿ ಹೇಳಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವ್ರಂತೂ. ನೆನ್ನೆ ಹೊಡೆದಿರೋದೇ ಮರ್ತೋಗವ್ರೆ ಅಂತಂದರೆ ಇನ್ನು ನಾನು ಹೇಳಿದ್ ಕೇಳ್ತಾರಾ? ಲೇಯ್, ನನ್ನ ಮಗ ಗಂಡ್ಸು. ನನ್ನ ಮಗ ಎಷ್ಟು ಜನ ಹುಡುಗಿಯರ್ ತೆಗಿದ್ರೆ ನಿನಗೇನೆ ಕಷ್ಟ? ಅತ್ತೆ, ಇದೇನತ್ತೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ಏಯ್, ನಾನು ಹಿಂಗೇನೆ ನೀ ಮಾತಾಡೋದು. ಏನೇ ಇವಾಗ ನೀನು ಕಷ್ಟ? ನಾನು ಹಿಂಗೆ ಮಾತಾಡ್ತೀನಿ, ನಿಂಗೇನಾರ ಕಷ್ಟ ಆಯ್ತಾಯ್ತೇನೆ? ನಾನು ಮಾತಾಡೋದೇ ಹಿಂಗೆ. ನನ್ನ ಮಗ ಗಂಡ್ಸು, ಅವನು 50 ಜನ ಜೊತೆ ಓಡಾಡ್ತಾನೆ. ಅದನ್ನ ಕೇಳಕ್ಕೆ ನೀನು ಯಾವಳೆ? ನೀನೇನು ಬಂದ್ಬಿಟ್ಟಿಲ್ಲೇನು ಕಷ್ಟಪಟ್ಟು ದುಡ್ದುಬಿಟ್ಟೆ ನನ್ನ ಮಗನ ಸಾಕ್ತಾ ಇದೆಯಲ್ಲ, ನನ್ನ ಮಗನ ನೋಡ್ಕೊತಾ ಇದೆಯಾ? ಏನೂ ಇಲ್ಲ ತಾನೆ? ಮತ್ತೆ ಏನಕ್ಕೆ ಅವತಾರ ಆಡ್ತಾ ಇದೆಯಾ ನೀನಂತೂ? ನನಗಂತೂ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಇಷ್ಟೊಂದು ಅವತಾರ ಆಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಕಿತ್ತೋದೊಳೆ, ಬಾಯಿ ಮುಚ್ಕೊಂಡಿರ್ಬೇಕು. ಗಂಡನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಳೆ ಬಂದ್ಬಿಟ್ಟು. ಅತ್ತೆ, ನೀವು ಹಿಂಗೆ ಮಾತಾಡೋದು ತಪ್ಪು ಅತ್ತೆ. ಹಿಂಗೆಲ್ಲ ನೀವು ಮಾತಾಡ್ಲೇನೆಯಬಾರ್ದು. ಇಷ್ಟೆಲ್ಲ ಮಾತಾಡ್ತಿರಲ್ಲತ್ತೆ. ಮಗ ತಪ್ಪು ಮಾಡೋನೆ ಅಂತ ಹೇಳಿದ್ರು ಮಗನ ಪರನೇನೆಯ ಮಾತಾಡ್ತಿರಲ್ಲತ್ತೆ. ಮಗಗೆ 4 ಬಿಟ್ಬಿಟ್ಟು ಬುದ್ಧಿ ಹೇಳ್ರಿ ಅಂತ ಹೇಳಿದ್ರೆ ನೀವು ಬುದ್ಧಿ ಹೇಳ್ತಿದ್ದಂಗೆ ನನ್ನ ಹತ್ರನೇ ನೀವು ವಾದ ಮಾಡ್ತಿರಲ್ಲತ್ತೆ. ಸಾಲ್ದತ್ತೆ, ಇಬ್ಬರಿರೋದು ಎಂಟೇರು. ಈಗ ಮತ್ತೆ ಯಾವ ಜೊತೆನ ಸುಮ್ಮನೆ ಓಡಾಡ್ತಾವನೆ ಅಂತಂದ್ರೆ ಅದು ಹೆಂಗತ್ತೆ ನೀನು ಸುಮ್ಮನೆ ಇರ್ತೀಯ ನೀನು? ನೋಡಿ ಅತ್ತೆ, ಇದೆಲ್ಲ ಸರಿ ಬರಲ್ಲ. ಈಗಲೇ ಹೇಳಿದ್ದೀನಿ, ನಿಜವಾಗೂ ಸರಿ ಬರಲ್ಲ ಇದೆಲ್ಲನೂ. ನನಗಂತೂ ಸಹಿಸ್ಕೊಳಕ್ಕಂತೂ ಆಗ್ತಾ ಇಲ್ಲ ಅಂದರೆ ಆಗ್ತಾ ಇಲ್ಲ ಅತ್ತೆ. ನನಗಂತೂ ನೀವು ಹಿಂಗೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಮಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನನಗೂ ನೋಡಿ ಸಹಿಸ್ಕೊಂಡು ನನಗೂ ಸಾಕಾಗೋಗ್ಬಿಟ್ಟೈತತ್ತೆ. ನನಗಂತೂ ಹಾಕ್ತಾನೆ ಇಲ್ಲ. ನನಗಂತೂ ಸಾಕಾಗ್ಬಿಟ್ಟೈತೆ. ನಾನೇನು ಹೋಗೋದಷ್ಟೇನೆ. ಏನೇ ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ರೆ ಏನೇ ಉತ್ತರ ಮಾಡ್ತಾ ಇದೀಯಾ? ಏನ್ರಿ, ನೆನ್ನೆಲ್ಲ ಅಷ್ಟು ಗೊತ್ತಿದ್ದೀನಿ. ಅವಳನ್ನ ಮಾತಾಡಿಸ್ಬೇಡ ಅವಳ ಹಿಂದೆ ಹೋಗ್ಬೇಡ ಅಂತಂದ್ರೆ ಅವಳ ಹಿಂದೆನೇ ನೀವು ಹೋಯ್ತಿರಲ್ರಿ. ನೀವು ನಿಮಗೆ ಏನು ತಗೊಂಡು ಹಾಕ್ಬೇಕು ಅಂತ ನಂಗೆ ಅರ್ಥ ಆಯ್ತಿಲ್ಲ. ನಿಮ್ಗೆ ಏನ್ರ ಹೊಡಿಬೇಕ್ರಿ ನಾನು? ನಿಮ್ಮನ್ನು ನೋಡಿದ್ರೆ ನನಗೆ ಬೇಜಾರಾಯ್ತೈತೆ. ಏನೇ ಒದ್ದುಮೀರ್ ಮಾತಾಡ್ತಾ ಇದೀಯಾ? ಅಯ್ಯಪ್ಪ ರೀ, ಯಾಕ್ರಿ ನಂದೇನ್ರಿ ತಪ್ಪೈತೆ? ನನಗೆ ಹೊಡಿತಿರಲ್ಲ ನೋಡಿ. ಕಿರಿಕಂಡು ನಾನು ಒಂದು ಬಿಟ್ಬಿಟ್ಟೆ ಅಂತಂದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಈಗಲೇ ನೀನಿಯ ತೆಗೆದು ನಿಮಗೆ 4 ಬಾರಿಸ್ಬಿಡ್ತೀನಿ. ಅಯ್ಯಪ್ಪ, ಅಯ್ಯೋ ಅತ್ತೆ, ನೀವೇನತ್ತೆ ನನ್ನೇನೆ ಹೊಡಿತಾ ಇದ್ರಲ್ಲತ್ತೆ? ಏನ್ ಮಾತಾಡ್ತಾ ಇದೆಯಲ್ಲ? ಏನೋ 2ನೇ ಹೆಂಡತಿ ಆಳ್ ಬಿದ್ದೋಗ್ಲಿ ಅಂತ ಸುಮ್ಮನೆ ಮನೆಗೆ ಇಟ್ಕೊಂಡಿದ್ರೆ ಅಮ್ಮ ಇವಳು ಜಾಸ್ತಿ ಆಗೋಗ್ಬಿಟ್ಟೈತೆ ಕಣಮ್ಮ ಇವಳು ದೌಲತ್ತು. ಲೇಯ್, ಬಜಾರ್ ಬಿತ್ರಿ, ನೀನ್ ಬೇಕಾಗಿಲ್ಲ ನಮ್ಮ ಮನೆಗೆ. ನೋಡು, ಇಷ್ಟು ದಿನ ಸಹಿಸ್ಕೊಂಡಿದ್ದು ಮಾಡಿದ್ದು ಎಲ್ಲನೂ ಮುಗ್ದೋಯ್ತು. ಈಗ ಹೇಳ್ತಾ ಇದೀನಿ, ಈಗಿಂದೀಗ್ಲೇ ನೀನ್ ಬಟ್ಟೆ ಗಿಟ್ಟೆ ಖಾಲಿ ಎಲ್ಲ ಎತ್ಕೊಂಡು ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಒಂದು ಕ್ಷಣ ಏನಾರ ನನ್ನ ಕಣ್ಣು ಮುಂದೆ ಕಾಣಿಸ್ಬಿಟ್ಟು ನಿನ್ನಂತೂ ನಾನು ಸುಮ್ಮನೆ ಬಿಡೋಕಿಲ್ಲ. ನಿನಗೆ ಸರಿಯಾಗಿ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗಂತೂ. ಲೋಪರ್ ಬಡ್ಡಿ. ಏಯ್, ಏನೋ ನೀನು ಗಂಡ್ಸಲ್ವಾ? ಮಾಕ ಯಾಕೆ ನೋಡ್ತಾ ಇದ್ದೀರಾ? ಹಿಡ್ಕೊಳ್ಳ ಅವಳು ಜುಟ್ನ. ಅಯ್ಯೋ ರೀ, ಬಿಡ್ರಿ, ಜುಟ್ಟಿ ಯಾಕೆ ಹಿಡ್ಕೊಂಡಿದ್ದೀರಾ? ನೀವು ಹಿಂಗೆಲ್ಲ ಮಾಡಬೇಡಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಇಬ್ರು ಸೇರ್ಕೊಂಡು ಹಿಂಗೆ ಹೊಡಿತಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಏನೂ ಇಲ್ವಾ? ಬಿಡ್ರಿ ನನ್ನ. ಅಮ್ಮ ಇವಳು ಎತ್ಕೊಂಡು ಹೋಗ್ಬಿಟ್ಟು ಕೆರೆಗೆಲ್ಲ ಬಿಸಾಕ್ಬಿಡಮ್ಮ, ಸಾಯ್ಬಿಡ್ಬಿಟ್ಟು. ಇವಳು ಸವಸನೇ ಸಾಕು ನನಗಂತೂ. ಇವಳಿಂದ ಯಾ ನೆಮ್ಮದಿನೂ ಇಲ್ಲ. ಬ್ಯಾಡ ಅಂದ್ರೂ ನನ್ನೇ ಕಟ್ಕೋತೀನಿ ಅಂತ ಬೇವರ್ಸಿ ಕಟ್ಕೊಬಿಟ್ಟು ಇವಾಗ ಇಲ್ದಿರ ಆಟ ಎಲ್ಲ ಆಡ್ತಾವಳೆ ಕಣಮ್ಮ. ಇವಳು ಸವಸ ನಮಗೆ ಬೇಕಾಗೇನೇ ಇಲ್ಲ. ಇವಳಿಂದ ನನ್ನ ಜೀವನ ಹಾಳಾಗೋಯ್ತು. ಹೆಂಗೋ ನೆಮ್ಮದಿಯಾಗಿದ್ದೆ ಇವಳು ಬರೋಕಿನ ಮುಂಚೆ. ಇವಳು ಬಂದ್ಮೇಲೆ ಯಾಕೊಟ್ಟೋಯ್ತು. ಅಲ್ಲಿ ನೋಡಿದ್ರೆ ಕಂಬ್ಲಿ ಹಿಡ್ಕೊಂಡು ಹೊಡಿತಾಳೆ. ಹೇಳ್ತಾನೆ ಇದ್ದೀನಿ ಅವಳಿಗೆ, ಮನೆಗೆ ಹೋದ್ಮೇಲೆ ಮಾತಾಡೋಣ ಅಂತಂದ್ರೆ ಕೇಳಿಸ್ಕೊಂತಾನೆ ಇಲ್ಲ. ಇಲ್ದಿರ ಆಟ, ಇಲ್ದಿರ ದೌಲತ್ತುಗಳೆಲ್ಲನೂ ಮಾಡ್ತಾಳೆ. ಕಿತ್ತೋದಳು. ಎಷ್ಟು ಹೇಳಿದ್ರು ಇವಳಿಗೆ ಬುದ್ಧಿ ಬರ್ತಾ ಇಲ್ಲ ಕಣಮ್ಮ. ಒಂದು ಇವಳನ್ನ ಸಾಯಿ ಬಿಡ್ದ್ಬಿಟ್ಟು ಕೆರೆಗೆ ಹಾಕ್ಬಿಡ್ಬೇಕು, ಇಲ್ಲ ಇವಳು ಚುಟ್ಟು ಹಿಡ್ಕೊಂಡು ಇವಳನ್ನ ಈಚೆ ಕಡೆ ಕೆಳಗೆ ಬಿಸಾಕ್ಬಿಡ್ಬೇಕು ಕಣಮ್ಮ. ನೋಡು, ಇವಳು ಬ್ಯಾಗೆಲ್ಲ ಎತ್ಕೊಬಿಟ್ಟು ಬಾ, ಹೋಗಿ ಕೆರೆಗೆ ಬಿದ್ದು ಸಾಯ್ತಾಳೋ ಇಲ್ಲ ಅಂತ ಹೇಳಿದ್ರೆ ಇವಳಿಗೆ ಏನಾರ ಒಂದು ಗತಿ ಕಾಣಿಸ್ಬೇಕು ನೋಡೋಣ. ಹೋಗ್ ಇವಳು ಲಗೇಜ್ ಏನೇನವ ಎಲ್ಲ ಎತ್ಕೊಬಿಟ್ಟು ಬಾ, ಇವಳಿಗೊಂದು ಗತಿ ಕಾಣಿಸ್ತೀನಿ. ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ತಿದ್ದೀರಾ? ಇಲ್ಲ,
ನಿನ್ನಂತ ನಾಲಾಯಕ್ ಪೇವರ್ಸಿ ನಿಲ್ಲಿಸ್ಕೊಬಿಟ್ಟು ಇನ್ನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಾಲಾಯಕ್ ಪೇವರ್ಸಿ ನಿನ್ ಮನೆಯಿಂದ ಈಚೆ ಕಡೆ ಹಾಕದೇನಿಯ ಎಷ್ಟೋ ವಾಸಿ. ನಿನ್ನಿಂದ ಯಾವ ನೆಮ್ಮದಿನೂ ಇಲ್ಲ ನೋಡು. ಸುಮ್ಮನೆ ಮನೆಯಿಂದ ಹೊಂಟೋಗ್ಬಿಡು. ಇನ್ನು ಬರೀ 3 ದಿನ ಅಷ್ಟೇ. 3 ದಿನಕ್ಕೆ ನಾವೆಲ್ಲನೂ ಮನೆ ಬಿಟ್ಬಿಟ್ಟು ಹೋಯ್ತಾ ಇದೀವಿ. ನೀನು ಅಷ್ಟೇ ಇವತ್ತೇ ತೊಲಗಿದ್ರೆ ಸರಿ. ನಮ್ಮ ಜೊತೆ ನೀನು ಇರಿಸ್ಕೊಳ್ಳೋದು ಇಲ್ಲ. ಇನ್ನು 3 ದಿನ ಆದ್ಮೇಲೆ ಯಾರಿಗೂ ಗೊತ್ತಿಲ್ಲದ ನಿನ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ವಿ. ಆದ್ರೆ ಏನ್ ಮಾಡ್ತೀಯಾ? ಈಗಲೇ ನಿನಗೆ ಗೊತ್ತಾಗಂಗಾಯ್ತಲ್ಲ. ಈಗಲೇ ನೀನು ಎಲ್ಲ ಅರ್ಥ ಮಾಡ್ಕೊಬಿಡು. ನಾವು ಊರು ಬಿಟ್ಬಿಟ್ಟು ಹೋಯ್ತಾ ಇದೀವಿ. ನಿನ್ನ 3 ದಿನಕ್ಕೆ ದಯವಿಟ್ಟು ನೀನು ಹೋಗ್ಬಿಡು. ಇರು, ನೀನು ಬ್ಯಾಗ್ ತಗೊಬಿಟ್ಟು ಬಂದು ಬಿಸಾಕ್ತೀನಿ. ಅಯ್ಯೋ ರೀ ಅಪ್ಪ, ಜುಟ್ಟೆಲ್ಲ ನೋಯ್ತೈತೆ ಬಿಡ್ರಿ. ಇಷ್ಟು ದಿನ ಎಂಟಿ ಅಂತ ಜೊತೆಗಿದ್ದೀನಿ. ಕರುಣೆ ಅನ್ನೋದೇನೇ ಇಲ್ವೇನ್ರಿ ನಿಮಗೆ? ಎಷ್ಟು ಕಷ್ಟನ ಸುಖನ ನಿಮ್ಮ ಜೊತೆ ಅನ್ಸರ್ಸ್ಕೊಂಡು ಹೋಯ್ತಾ ಇದ್ದೀನಿ ತಾನೇ. ನಾನು ಏನಾರ ಒಂದನ ಕೆಟ್ಟ ಕೆಲಸ ಮಾಡಿದ್ದೀನ? ನಾನಾಯ್ತು ನೀವಾಯ್ತು ನಾನು ನಿಮ್ಮ ಜೊತೆನೇ ಇದ್ದೀನಿ ತಾನೇ. ನಿಮ್ಮ ಕಷ್ಟ ಅಂದಾಗೆಲ್ಲ ನಿಮ್ಮ ಜೊತೆಗೆ ಇದ್ದೀನಿ ತಾನೇ. ಈಗ ನೋಡಿದ್ರೆ ಅವಳು ಯಾವಳ ಕಿತ್ತೋಗಿರೋ ಕಂಬ್ಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರೇನ್ರಿ ನೀವು? ನೀವು ಇಂಥವ್ರು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇನೇ ಇರಲಿಲ್ಲ. ನಿಮ್ಮ ಅಮ್ಮನ ಮಾತು ಕೇಳಬೇಡಿ. ಬೇಕಾದ್ರೆ ನಾವೇ ಯಾವ್ದಾನ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಸುಖವಾಗಿರೋಣ ಬನ್ನಿ. ಏಯ್ ಮುಚ್ಕೊಂಡು ಬಿದ್ದಿರಲೇ, ಮುಚ್ಕೊಂಡು ಬಿದ್ದಿರು. ನೀನು ಕಂಡ್ರೆ ನನ್ಗೆ ಆಗಕ್ಕಿಲ್ಲ. ನನಗೆ ಏಯ್ ಇವಳು ಬ್ಯಾಗ್ ಎಲ್ಲ ತಂದೀವ್ನಿ. ಹೇಳಿಲ್ಲ, ಜುಟ್ಟು ಹಿಡ್ಕೊಂಡು ನಡಿಲ್ಲ. ಹಂಗೆ ಈಚೆ ಕಡೆ ತಳ್ಬಿಟ್ಟು ಬಾಕ್ಲ ಹಾಕೊಂಡು ಬಿಟ್ಟು ಬರೋಣ. ನಡಿಯೇ ನನ್ನ ವಾರ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟೆ ಅಲ್ವಾ ನೀನು ಇರ್ಕೊಡುದು ನಮ್ಮ ಮನೆಗೆ. ನಡಿ ರೀ, ನೀವು ಹಿಂಗಂದ್ರೆ ನಾನು ಎಲ್ರಿ ಹೋಗ್ಲಿ? ದಯವಿಟ್ಟು ನನ್ನ ಬಿಟ್ಬಿಡಿ. ಎಲ್ಲಿಗ್ರಿ ಹೋಗ್ಲಿ? ನಾನು ಬಿಟ್ಬಿಡಿ. ನಿನ್ನಂತ ಕಿತ್ತೋಗಿರೋ ನಮ್ಮ ಬುಡ ಮಾತೇ ಇಲ್ಲ. ನಡಿಯೇ ಮನೆ ಹೇಳಿಂದ ತಗೊಬಿಟ್ಟು ಬಂದು ಹಿಂಗೈತೆ. ನಡಿ ರೀ, ಹಿಂಗೆಲ್ಲ ಮಾಡಬೇಡ್ರಿ. ನಾನು ಎಲ್ಲಿಗೆ ಹೋಗ್ಲಿ ರೀ? ದಯವಿಟ್ಟು ಹಿಂಗೆಲ್ಲ ಮಾಡಬೇಡ್ರಿ. ಅಯ್ಯೋ ರೀ, ಬಿಡ್ರಿ. ಇದ್ದಕ್ಕಿದ್ದಂಗೆ ಏನಿಯಾ ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಟ್ರೆ ಏನ್ರಿ ಮಾಡಬೇಕು ರೀ? ನಡಿಯೇ ಮಿಟ್ಟುಗಳಾಡಿ. ನೀನು ಇವತ್ತೆಲ್ಲ ಅವತ್ತೇ ಆಗ್ಬೇಕಿತ್ತು. ನೀನು ಈಚೆ ಕಡೆಗೆ ಏನೋ ನನ್ನ ಹಣೆ ಬರದಾಗ ಇತ್ತೇನೋ ಇಷ್ಟು ದಿನ ತನಕ ಇರಬೇಕು ಅಂತ ಹೇಳ್ಬಿಟ್ಟು ಯಾವ್ದಾನ ಹೋಗಿ ಕೆರೆನೋ ಬಾವಿನೋ ನೋಡ್ಕೊಂಡು ಸಾಯೋಗೆ ಸತ್ತೋಗ್ಬಿಡು. ಕಣ್ಣಿಗೆ ಮಾತ್ರ ಕಾಣಿಸ್ಕೊಬೇಡ. ಸತ್ತೋಗ್ಬಿಡು ಹಾಳಾಗಿ. ಇವಳು ಮಾತೇನೆಲ್ಲ ಕೇಳ್ತೀಯ? ಜಾಡ್ ಸೊದ್ದಿ ಈಚೆ ಕಡೆಗೆ ಬಿಸಾಕಲೇ. ಹೇಳ್ಕೊಂಡು ಕೂತವ್ ನಿನ್ನನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ತೊಳ್ಳು. ನಡಿ ಬಿದ್ರಿ. ತಗೋಬಮ್ಮ ಬ್ಯಾಗ್ನ ತಗೋಬಾ. ತಗಳೆ ಎತ್ಕೊಂಡು ಹೋಯ್ತಾ ಇರು. ಕಣ್ಣಿಗೆ ಮಾತ್ರ ಕಾಣಿಸ್ಕೊಬೇಡ ನೀನು. ನಿನ್ ಕಣ್ಣಿಗೆ ಏನಾರ ಕಾಣಿಸ್ಕೊಬಿಟ್ರಂತೂ ನಾನಂತೂ ಸುಮ್ಮನೆ ಬಿಡಲ್ಲ ಅಷ್ಟೇನೆ. ನಿನಗೆ ಸರಿಯಾಗಿ ಒಂದು ಗತಿ ಮಾಡ್ತೀನಿ ನಿನ್ಗಂತೂ. ಎತ್ಕೊಂಡು ಹೋಗ್ತಾ ಇರು. ರೀ ನಾನು ಎಲ್ಲೋಗ್ರಿ? ನನ್ಗೆ ಯಾರು ಗೊತ್ತಿಲ್ಲ ರೀ. ಬಿಟ್ಬಿಡಿ ರೀ. ಬಾಮ ಬೀಗ ಹಾಕೊಂಡು ಬಾಮ ಬಾಗ್ಲ ಹಾಕೊಂಡು. ಸುಳ್ಳು ಸವಾಸನೆ ನೀ ನಮಗೆ ಬೇಡ. ಬಾಮ. ಅಪ್ಪ ತೊಲ್ಗುದ್ಲಲ್ಲ ಬಿಡು. ಸದ್ಯ ತೊಲ್ಗ ಹಾಳಾಗೋದ್ಲಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಪ್ಪ ಹೆಂಗಿದ್ರಿ ಇವಳನ್ನ ಉಗುತ್ತು ಬಿಟ್ಬಿಟ್ಟು ಹೋಗ್ಬೇಕಿತ್ತು. ಮೊದಲೇನಿಯ ಮನೆಯಿಂದ ಈಚೆ ಕಡೆ ಹಾಕದ್ವಲ್ಲ ಮಗ. ನಿನ್ ತಲೆನೇ ಕೆಡ್ಸ್ಕೊಬೇಡ. ನೆಮ್ಮದಿಯಾಗಿ ಹೋಗ್ಬೋದಿನ್ನ. ಇವಳಿಗೆ ಹೆಂಗಪ್ಪ ಯಾಮಾಸಿ ಸುಳ್ಳು ಹೇಳಿ ಹೆಂಗಪ್ಪ ಹೋಗೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸದ್ಯ ಹಾಳಾಗಿ ಹೋಗಿ ತೊಲಗುದ್ಲಲ್ಲ. ಬುಟ್ಟಾಕು ಅತ್ತಾಗ ಹೆಂಗೋನೇ ಆಗೋದು. ಬಿದ್ದು ಸತ್ತೋಗ್ಬಿಡ್ಲಿ. ನಮ್ಗೇನಂತೆ? ನಮ್ಗೆ ಯಾಕೆ ಬೇಕು ಇವಳು ಸವಾಸ ಎಲ್ಲನೂ? ಬುಟ್ಟಾಕತ್ತಾಗೆ ಕೈ ತೊಳ್ಕೊಬಿಡು ಓದ್ಲತ್ತಾಗೆ ಅಂತ. ಓ ಕಣಮ್ಮ, ನಾನು ಕಾಮ್ಲಿ ಜೊತೆ ಓಡಾಡ್ತಿದ್ರೆ ಸಹಿಸ್ತಾನೆ ಇರಲಿಲ್ಲ. ಈಗ ನಮಗೂ ದುಡ್ಡು ಬೇಕು. ಆ ಕಾಮ್ಲಿ ಸುಮ್ಮನೆ ಇದು ಮಾಡಿ ಕೊಟ್ಬಿಡ್ತಾಳೆ ಹೇಳು. ನಾನು ಸರಿಯಾಗಿ ಮಾಡಬೇಕು ತಾನೇ. ಅದಕ್ಕೆ ನಾನು ಸರಿಯಾಗಿ ಅವಳ ಕಾಮ್ಲಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ. ನನ್ನ ಹೆಂಡತಿ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ. ಇವಳಿಂದನೇ ಅರ್ಧ ಹಾಳಾಗೋಯ್ತಾ ಇತ್ತು ಎಲ್ಲನೂ. ಬಿಡು ಸದ್ಯ ತೊಲಗುದಲ್ಲ ಮನೆ ಬಿಟ್ಬಿಟ್ಟು. ಇನ್ನೊಂದ್ಕಿಂತ ಮನೆ ಹತ್ತಕ್ಕೆ ಬಂದು ಬಿಟ್ಕೊಬೇಡ. ಕ್ಯಾಕೋಸ್ ಮಕ್ಕೋದು ಮೆಟ್ನ ಹೊಡೆದು ಈಚೆ ಕಡೆಗೆ ತೊಳು. ಇಲ್ಲಿ ಲೋಫರ್ ಬಡ್ಡಿ ನಮಗೆ ಬೇಕಾಗೂ ಇಲ್ಲ ಇವಳಂತೂ. ನನಗೂ ಬೇಕಾಗಿಲ್ಲ ಲೋಪರ್. ಹೋದ್ರೆ ಹೋಗ್ಲಿ ಬುಟ್ಟಾಕ್ತು. ಇನ್ನೇನಕ್ಕೆ ಬತ್ತಲ್ ಮಂತಕ್ಕೆ ಬುಟ್ಟಾಕ್ಲಾ. ಅಮ್ಮ ಇವತ್ತು ದುಡ್ಡು ಎತ್ಕೊಂಬಿಟ್ಟು ಬರೋಕ್ಕೆ ಆ ಶಾಂತಮ್ಮ ಹೋಗೋಳೆ. ದುಡ್ಡೆಲ್ಲ ಎತ್ಕೊಬಿಟ್ಟು ಬಂದು ಇಟ್ಕೊಂಡಿರ್ತಾಳೆ. ಇವತ್ತು ನಾಳೆ ನಾಡೋದು ಎಲ್ಲನೂ ಎತ್ಕೊಬಿಟ್ಟು ಬರ್ತಾಳೆ. ಇನ್ನು 3 ದಿನ ಬಿಟ್ಕೊಂಡು ದುಡ್ಡೆಲ್ಲ ಹಂಚ್ಕೊಳ್ಳೋದು. ಇಲ್ಲಿಂದ ಒಯ್ತಾ ಇರೋದು ಅಷ್ಟೇನೆ. ಹೌದಾ? ಸದ್ಯ ಹೆಂಗೋ ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ಸಾಕು. ಹ್ಞೂ ಕಣಮ್ಮ.